ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ಒಂದಾದ ನಂತರ ಒಂದು ಇಡ್ತಾ ಇದೆ. ಈಗ ಮತ್ತೊಂದು ಅದೇ ರೀತಿಯಾದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಜೊತೆಗೆ ಇಂಪ್ಯಾಕ್ಟ್ ಸಹ ಫಟಾಫಟ್ ಇಂಪ್ಯಾಕ್ಟ್ ಆಗುವಂತಹ ಸುದ್ದಿಗಳು ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಲಭ್ಯವಾಗುತ್ತೆ. ಆ ರೀತಿಯಲ್ಲೇ ಸುದ್ದಿಗಳು ಇರುತ್ತೆ. ಈಗ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತು. ಅದು ಮುದ್ರಣ ದೋಷದಿಂದ ಹಂಗಾಗಿದೆ ಅಂತ ಹೇಳಿ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಸೊ ಖಾಸಗಿ ಶಾಲೆ ಸೇರಿದಂತೆ ಎಲ್ಲಾ ಶಾಲೆಗಳಲ್ಲೂ ಕೂಡ ನಾಡಗೀತೆ ಕಡ್ಡಾಯ. ಇದು ಪಬ್ಲಿಕ್ ಟಿವಿಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಬೆಳಗ್ಗೆ 10 ಗಂಟೆಗೆ ಇದರ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇಮ್ಮಿಡಿಯೇಟ್ ಆಗಿ 1 ಗಂಟೆ ಅಷ್ಟೊತ್ತಿಗೆ ಇದೆಲ್ಲವೂ ಕೂಡ ಬದಲಾವಣೆ ಆಗೋಗಿದೆ. ಎಲ್ಲಾ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಆರಂಭದಲ್ಲಿ ಇದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಇತ್ತು, ಖಾಸಗಿ ಶಾಲೆಗಳಲ್ಲಿ ಇಲ್ಲ ಅನ್ನುವಂಥದ್ದನ್ನೆಲ್ಲ ಹಾಕಿದ್ರು. ಸೊ ಈ ಗಮನಕ್ಕೆ ಬಂದ ನಂತರ ಅದು ಮುದ್ರಣ ದೋಷ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳಿ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಇದನ್ನ. ಸೊ ಇದು ಪಬ್ಲಿಕ್ ಟಿವಿಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಫಟಾಫಟ್ ಇಂಪ್ಯಾಕ್ಟ್ ಆಗುವಂತ ಸುದ್ದಿಗಳು ಕೇವಲ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಆದೇಶ ಪ್ರತಿಯಲ್ಲಿ ಮುದ್ರಣದ ದೋಷ ಅಂತ ಹೇಳಿದ್ದಾರೆ. ಎಲ್ಲ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ. ಸೊ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅನ್ನುವಂಥ ಆದೇಶವನ್ನ ಹೊರಡಿಸಿದ್ರು. ಅದು ಮುದ್ರಣದ ದೋಷ ಅಂತ ಹೇಳಿಬಿಟ್ಟು ಈಗ ವಾಪಸ್ ಪಡ್ಕೊಂಡಿದ್ದಾರೆ ಈ ಆದೇಶ. ಈಗ ಎಲ್ಲಾ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿರುತ್ತೆ ನಾಡಗೀತೆ. ಇಲ್ಲ ಯಾಕಂದ್ರೆ ಪದೇ ಪದೇ ಒಂದ್ರ ಹಿಂದೆ ಒಂದು ಈ ರೀತಿಯ ಘಟನೆ. ಯಾಕೆ ಲಂಗು ಲಗಾಮ ಏನೂ ಇಲ್ಲ ಅಧಿಕಾರಿಗಳಿಗೆ ನಿಮ್ಮ ಸರ್ಕಾರದಲ್ಲಿ? ನೋಡಿ, ಲಂಗುನು ಇದೆ, ಲಗಾಮನು ಇದೆ. ಅದಕ್ಕೆ ಲಗಾಮು ಇದೆ, ಹಿಡಿತನೂ ಇದೆ, ಎಲ್ಲಿ ಹೋಗೋದಿಲ್ಲ. ನಾನು ಹೇಳಿದ್ನಲ್ಲ, ಪ್ರಿಂಟ್ ಮಿಸ್ಟೇಕಿಗೆ ದೊಡ್ಡ ಇದು ಆಗಿದೆ ಅನ್ನೋದನ್ನು ಅವಶ್ಯಕತೆ ಇಲ್ಲ. ಮತ್ತೆ ಇದನ್ನೇ ನೀವು ಕೋರ್ಟಿಗೆ ಕೊಟ್ಟಿದ್ದಿದ್ರೆ ಏನಾಗ್ಬೋದಿತ್ತು ಸರ್? ಈಗ ಕೋರ್ಟಿಗೆ ಕೊಟ್ಟಿದ್ದು ಕರೆಕ್ಟಾಗೇ ಕೊಟ್ಟಿದ್ದೀವಿ. ಎಲ್ಲ ಶಾಲೆ ಅಂತಲೇ ಕೊಟ್ಟಿದ್ದೀವಿ. ನೀವು ಆದೇಶ ಮಾಡೋ ಹೊತ್ತಿನಾಗ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಇದ್ದೀವಲ್ಲ. ಮನುಷ್ಯನಿಗೆ ಯಾವ ಮನುಷ್ಯ ಒಂದು ಎಡುತ್ತೀವಿ, ಹೆಂಗೆ ಎಡುದಿ ಅಂತಂದರೆ, ಹೆಂಗೆ ಬಿದ್ದಿ ಅಂತಂತಂದರೆ, ಭೂಮಿ ಮ್ಯಾಗ ನಡೆ ಮನುಷ್ಯನೇ ಸ್ವಲ್ಪ ಎಡೋದು ಕೆಲಸ ಯಾವನು ಮಾಡ್ತಿರ್ತಾನೆ. ಈಗ ಹೆಂಗೆ ಹಿಡಿದು ಕಲ್ಲು ನೋಡಲಿಲ್ಲ ನಾನು ಭೂಮಿ ಮ್ಯಾಗ ಇದ್ದಿದ್ದು ಅಂತ ಸರ್. ಈಗ ಒಂದು ಮಿಸ್ಟೇಕಿಗೆ ಇಷ್ಟು ಇದು ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಶಿವರಾಜ್, ನಿಮ್ಮ ಹೇಳಿಕೆ, ನಿಮ್ಮ ಇದನ್ನು ಮಾತಾಡಿದ್ದನ್ನು ಭಾಳ ಗೌರವಿಸ್ತೀನಿ. ನೀವು ನಮ್ಮನ್ನು ಗುರುತಿಸಿ ಮಾಧ್ಯಮದವ್ರು ಇರೋದೇ ನಮ್ಮನ್ನು ತಿದ್ದಿಸುವಂಥ ಕೆಲಸ ಮಾಡಲಿಕ್ಕೆ ನಿಶ್ಚಿತವಾಗಲೂ ಗಮನಕ್ಕೆ ತಂದಿದ್ದೀನಿ. ನಾನು ಸದ್ಯನೇ ಅದನ್ನು ತಿದ್ದುಪಡಿ ಆದೇಶ ಮಾಡ್ತೀನಿ. ಖಂಡಿತ ಸರ್, ಸಂತೋಷ. ಆದರೆ ಎಡುವ ವಿಚಾರ ಬಂದಾಗ ಶಿವರಾಜ್ ತಂಗಡಗಿ ಅವರು ವ್ಯಕ್ತಿಗತವಾಗಿ ಎಡುವುದ್ರೆ ಬೇರೆ, ಸಚಿವರಾಗಿ ಎಡುವುದ್ರೆ ಬೇರೆ. ಅದಕ್ಕೆ ಏನಾದರೂ ನಿಮ್ಮ ಇಲಾಖೆ ನಿಂತೊಂದು ಸಾರ್ವಜನಿಕ ಪ್ರಕಟಣೆ ಬರುವಾಗ ಹೇಗೆ ಬರಬೇಕನ್ನುವಂಥ ಒಂದು ಜ್ಞಾನ ಇರಬೇಕಲ್ವಾ ಅಲ್ಲಿ ಇರುವಂಥ ಅಧಿಕಾರಿಗಳಿಗೆ? ನಿಮ್ಮ ತಪ್ಪಿಲ್ಲದೆ ಇರ್ಬೋದು. ನಿಶ್ಚಿತವಾಗಲೂ ಜ್ಞಾನನೂ ಇದೆ, ಬುದ್ಧಿನೂ ಇದೆ. ಏನ್ರಿ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಕೆಲವೊಂದಿಷ್ಟೊಳಗೆ ಯಾರು ತಪ್ಪು ಮಾಡೋಂಗಿಲ್ಲ ಅಂತಂದ್ರೆ ತಪ್ಪು ಆದೇಶ ಅಂದರೆ ಒಪ್ಕೊಂತೀನಿ. ನಮ್ದು ಇದ್ದಿದ್ದ ಆದೇಶ ಎಲ್ಲ ಶಾಲೆಗಳಂತ. ಪ್ರಿಂಟ್ ಮಿಸ್ಟೇಕ್ ಆದದ್ನಾಗ ಸ್ವಲ್ಪ ಸಹಕಾರವನ್ನು ಮಾಡಬೇಕು. ಧನ್ಯವಾದ. ಇದು ಸಚಿವರ ಮಾತು, ಪ್ರಿಂಟ್ ಮಿಸ್ಟೇಕ್ ಆಗಿದೆ ಸಹಕರಿಸಿ ಅನ್ನುವಂಥದ್ದು. ಅಂದರೆ ಸರ್ಕಾರದ ಆದೇಶ ಅಲ್ಲದೆ ಕೋರ್ಟ್ಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಡಬೇಕಿತ್ತು. ಆ ಸಂದರ್ಭದಲ್ಲಿ ಆದಂಥ ಪ್ರಿಂಟ್ ಮಿಸ್ಟೇಕ್ ಅನ್ನುವಂಥದ್ದು ಸಚಿವರ ಸಮರ್ಥನೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪ್ರಿಂಟ್ ಮಿಸ್ಟೇಕ್ ಹೇಗಾಗುತ್ತೆ ಮಾನ್ಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರೇ? ಕರೆಕ್ಷನ್ ಮಾಡೋಕ್ಕೆ ಅಲ್ಲಿ ಅದರದೇ ಆದಂಥ ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಕೂಡ ನೋಡ್ತಾರೆ. ಒಂದು ಆದೇಶವನ್ನು ಹೊರಡಿಸಬೇಕಾದಂಥ ಸಂದರ್ಭದಲ್ಲಿ ಪ್ರಿಂಟ್ ಮಿಸ್ಟೇಕ್ ಮಾಡೋದಿಲ್ಲ. ನೀವೇನು ಕೊಡ್ತೀರೋ ಅದು ಪ್ರಿಂಟ್ ಆಗುತ್ತೆ. ನೀವೇನು ಕೊಟ್ಟಿರ್ತೀರೋ ಅದೇ ಪ್ರಿಂಟ್ ಆಗೋದು. ಕರೆಕ್ಷನ್ ಮಾಡೋರು ಇರ್ತಾರೆ, ಅದನ್ನು ಮತ್ತೊಂದು ಕಾಪಿಯನ್ನು ಪುನರ್ ಪರಿಶೀಲನೆ ಮಾಡೋರು ಇರ್ತಾರೆ, ನಿಮ್ಮ PS ಇರ್ತಾರೆ. ಇವರೆಲ್ಲರೂ ಕೂಡ ನೋಡ್ದೇನೆ ಇದು ಪ್ರಿಂಟ್ ಮಿಸ್ಟೇಕ್ ಆಯಿತು. ಏನು ಸರ್ ಆಗಿದೆ, ತಪ್ಪು, ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ. ಹ್ಯಾವ್ ಎ ಗಟ್ಸ್ ಟು ಸೇ ದಿಸ್. ಪದೇ ಪದೇ ಆಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು 15ನೇ ತಾರೀಕಿಗೆ ಇನ್ನೊಂದು ರೀತಿಯಾದಂಥ ಆದೇಶವನ್ನು ಹೊರಡಿಸ್ತಾರೆ. ಯಾವ ಶಾಲೆಗಳಲ್ಲೂ ಕೂಡ ಯಾವ ಹಬ್ಬಗಳನ್ನು ಆಚರಿಸೋ ಹಾಗಿಲ್ಲ ಅಂತ ಹೇಳಿ ಮತ್ತೆ ಇಮಿಡಿಯೇಟ್ ಆಗಿ ಸಂಜೆ ಅಷ್ಟೊತ್ತಿಗೆ ವಾಪಸ್ ತಗೊಳ್ತಾರೆ. ಅದಾದ ನಂತರ ಮತ್ತೆ ಕುವೆಂಪು ಅವರ ವಾಕ್ಯವನ್ನು ಹಾಕುವಂಥದ್ದನ್ನು, ಘೋಷವಾಕ್ಯವನ್ನು ಬದಲಾವಣೆ ಮಾಡ್ತಾರೆ. ಅದನ್ನು ಇಮ್ಮಿಡಿಯೇಟ್ ಆಗಿ ಮತ್ತೆ ಬದಲಾವಣೆ ಮಾಡ್ಕೊಳ್ತಾರೆ. ಈಗ ನಿಮ್ಮ ಇಲಾಖೆಯಲ್ಲಿ ಇದು ಮುದ್ರಣದ ದೋಷ ಅಂತ ಹೇಳಿ, ಏನು ಸರ್, ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಾ ಇಲ್ಲ. ಆಸ್ ಎ ಮಿನಿಸ್ಟರ್ ಶಿವರಾಜ್ ತಂಗಡಗಿ ಅವರು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದಲ್ಲ. ಇಲ್ಲಿ ಆಫೀಸರ್ಸ್ಗಳಿಗೆ ಯಾರು ಹೇಳೋರು ಕೇಳೋರು ಇಲ್ಲದೆ ಇರೋ ರೀತಿಯಲ್ಲಿ ಆಗಿದೆಯಾ ಅನ್ನೋ ಅನುಮಾನಗಳು ಹುಟ್ಟುತ್ತಾ ಇದೆ ಈ ಹಲವು ಬೆಳವಣಿಗೆಗಳಿಂದಾಗಿ. ನೀವೇ ನೋಡಿದ್ದೀರಾ, ನೀವೇ ಮಾಡಿದ್ದೀರಾ ಅನ್ನೋದಲ್ಲ.
ನಿಮ್ಮಿಂದ ಆಗಿರೋದಿಲ್ಲ, ಇದು 100% ನಿಮ್ಮಿಂದ ಆಗಿರೋದಿಲ್ಲ. ಅಧಿಕಾರಿಗಳು ಮಾಡಿರ್ತಾರೆ, ಬಟ್ ಏನು ಹೇಳಿರ್ತಾರೆ, ಯಾರು ಹೇಳಿರ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಯಾಕೆ ಈ ರೀತಿಯಾಗಿ ಆಗೋಯ್ತು ಇದೆಲ್ಲವೂ ಕೂಡ ಗಮನಿಸಬೇಕಲ್ವಾ. ಪ್ರಿಂಟ್ ಹೆಂಗ್ರಿ ಮಿಸ್ಟೇಕ್ ಮಾಡುತ್ತೆ? ನೀವೇನು ಕೊಟ್ಟಿರ್ತೀರ ಅದೇ ಪ್ರಿಂಟ್ ಆಗಿರುತ್ತೆ ತಾನೆ. ಅದನ್ನು ಬಿಟ್ಬಿಟ್ಟು ಪ್ರಿಂಟ್ ಮಿಸ್ಟೇಕ್ ಅಂತ ಹೇಳಿ, ಅಥವಾ ಯಾರು ಹೇಳೋರು ಕೇಳೋರಿಲ್ಲ, ಏನೋ ಒಂದು ಮುದ್ರಣ ಮಾಡಿ ಏನೋ ಒಂದು ಕೊಟ್ಟು